ಹಾಯ್, ನಾನು ಸರ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ನಮ್ಮ ಭಾರತದ ಬ್ರ್ಯಾಂಡ್ ಆಗಿರುವಂಥ ಫಾಸ್ಟ್ ಟ್ರ್ಯಾಕ್ ಅವರು ಇಯರ್ಫೋನ್ಗಳ ಮಾರ್ಕೆಟಿಗೆ ಎಂಟರ್ ಆಗಿರುವಂಥದ್ದು ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಫಾಸ್ಟ್ ಟ್ರ್ಯಾಕ್ ಕಂಪನಿ ಎರಡು ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು. ಮೊದಲದಾಗಿ ಫಾಸ್ಟ್ ಟ್ರ್ಯಾಕ್ ರಿಫ್ಲೆಕ್ಸ್ ಟ್ಯೂನ್ಸ್ FT3 ಅಂತ ಮತ್ತಿನ್ನೊಂದು FT4 ಅಂತ, ಎರಡೂ ಕೂಡ ಒಂದು ಲೆವೆಲ್ಗೆ ಅಫೋರ್ಡಬಲ್ ಆಗಿ ಲಾಂಚ್ ಆಗಿರುವಂಥ ಟ್ರೂ ವೈರ್ಲೆಸ್ ಇಯರ್ಬಡ್ ಆಗಿರುವಂಥದ್ದು. ಈ ಒಂದು FT3 ಏನಿದೆ ಸುಮಾರು 2,700 ರೂಪಾಯಿಗೆ ಲಾಂಚ್ ಆದರೆ, ಈ ಒಂದು FT4 ಸುಮಾರು 4,500 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ನಾನಿವತ್ತು ಈ ಎರಡು ಇಯರ್ಫೋನ್ಗಳನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೈಸ್ ರೇಂಜ್ಗೆ ಈ ಇಯರ್ಫೋನ್ಗಳನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಎರಡು ಇಯರ್ಫೋನ್ಗಳನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಎರಡು ಇಯರ್ಫೋನ್ಗಳ ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಸಿಗುತ್ತೆ. ಮೊದಲದಾಗಿ ಈ ಒಂದು ಗೇಮಿಂಗ್ಗೋಸ್ಕರನೇ ಮಾಡಲಾಗಿರುವಂಥ ರಿಫ್ಲೆಕ್ಸ್ ಟ್ಯೂನ್ಸ್ FT3 ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇದೆ. ಅದರ ಕೆಳಗಡೆ ಈ ಒಂದು ಕೇಸ್ ನಿಮಗೆ ಸಿಗ್ತಾ ಇರುವಂಥದ್ದು ಇಯರ್ಫೋನ್ ಎಂದು, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಜೊತೆಗೆ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸನ್ನು ಕೊಟ್ಟಿದ್ದಾರೆ. ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ನೀವು ಬೇಕಾದ್ರೆ ಅದನ್ನು ಚೇಂಜ್ ಮಾಡ್ಕೊಬೋದು. ಮತ್ತೊಂದು USB Type-C ಚಾರ್ಜಿಂಗ್ ಕೇಬಲ್ ಇದೆ, ಒಂದು ಒಳ್ಳೆ ಕ್ವಾಲಿಟಿಯದ್ದು. ಆ ಒಂದು ಕೇಬಲ್ ಸ್ವಲ್ಪ ಸಣ್ಣ ಇರುವಂಥದ್ದು, ಅದನ್ನು ಬಿಟ್ಟರೆ ಬೇರೆ ಸಹ ನಮಗೆ ಸಿಗ್ತಾರೆ. ನಾವು ಡೈರೆಕ್ಟಾಗಿ ಒಂದು ಕೇಸಿಗೆ ಬಂತು ಅಂತ ಅಂದರೆ ಕ್ರೇಜಿ ಬಿಲ್ಡನ್ನು ಹೊಂದಿರುವಂಥದ್ದು, ಹೆವಿ ಒಂದು ರೀತಿ ಪ್ರೀಮಿಯಂ ಫೀಲ್ನ ಕೊಡ್ತಾ ಇರುವಂಥದ್ದು. ಫಸ್ಟ್ ಇಂಪ್ರೆಷನಲ್ಲೇ ಹೆವಿ ಪ್ರೀಮಿಯಂ ಅನಿಸುತ್ತೆ. ಮತ್ತು ಫ್ರಂಟಲ್ಲಿ ನಿಮಗೆ ಒಂದು ರೀತಿ ನೋಡೋದಕ್ಕೆ ಐರನ್ ಮ್ಯಾನ್ ಮಾಸ್ಕ್ ಇರುತ್ತಲ್ವ, ಐರನ್ ಮ್ಯಾನ್ದು, ಸೊ ಅದೇ ರೀತಿ ಇರುವಂಥದ್ದು. ಮತ್ತು ಓಪನ್ ಮಾಡಿದ ತಕ್ಷಣ ಆ ಒಂದು ಲೈಟ್ಸ್ ಕೂಡ ಆನ್ ಆಗುತ್ತೆ ಆಯಿತಾ, ಸೇಮ್ ಐರನ್ ಮ್ಯಾನ್ ಮಾಸ್ಕ್ ರೀತಿಯಲ್ಲಿ ಅನಿಸುತ್ತೆ ಆಯಿತಾ. ಸಖತ್ತಾಗಿದೆ, ಹೆವಿ ಪ್ರೀಮಿಯಂ ಫೀಲ್ ನಿಮಗೆ ಕೊಡುತ್ತೆ. ಈ ಒಂದು ಕೇಸಲ್ಲಿ ನಿಮಗೆ USB Type-C ಚಾರ್ಜಿಂಗ್ ಕೇಬಲ್ ಇರುವಂಥದ್ದು ಸಖತ್ ಇಂಪ್ರೆಸ್ ಮಾಡೋದು. ಬಡ್ಸ್ಗಳ ಕ್ವಾಲಿಟಿ ಕೂಡ ಅಷ್ಟೇ ಹೆವಿ ಸಖತ್ತಾಗಿದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನು ಇದಾದ ನಂತರ ಈ ಒಂದು ರಿಫ್ಲೆಕ್ಸ್ ಟ್ಯೂನ್ಸ್ FT4 ಅನ್ಬಾಕ್ಸ್ ಮಾಡಿ. ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ಇದನ್ನು ಓಪನ್ ಮಾಡೋದಕ್ಕೆ ಫಸ್ಟ್ ನೀವು ಸ್ಲೈಡ್ ಮಾಡಬೇಕು, ನಂತರ ನಾರ್ಮಲ್ ಆಗಿ ಇದನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ದೊಡ್ಡ ಕೇಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಅದಕ್ಕಿಂತ ಸ್ವಲ್ಪ ದೊಡ್ಡ ಕೇಸು, ಸೊ ನಮಗೆ ಗೊತ್ತಾಗ್ತಿರುವಂಥದ್ದು. ಸೊ ಅದಕ್ಕಿಂತ ಜಾಸ್ತಿ ಬ್ಯಾಟ್ರಿ ಬ್ಯಾಕಪ್ ಇದು ಕೊಡುತ್ತೆ ಅಂತ, ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಅದನ್ನು ಬಿಟ್ಟರೆ ಇದರ ಕೆಳಗಡೆ ನಿಮಗೆ ಇದರಲ್ಲೂ ಕೂಡ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ ಇರುವಂಥದ್ದು. ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ಬೇಕಾದ್ರೆ ನೀವು ಅದನ್ನು ಚೇಂಜ್ ಮಾಡ್ಕೊಬೋದು. ಮತ್ತು ಇದರೊಳಗೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ, ಅದರಲ್ಲಿ ನಿಮ್ಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡ್, ಮತ್ತೊಂದು USB Type-C ಚಾರ್ಜಿಂಗ್ ಕೇಬಲ್ ಕೂಡ ಇದೆ. ಅದು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಅದು. ಅದನ್ನು ಬಿಟ್ಟರೆ ಬೇರೇನೂ ಸಿಗ್ತಾರೆ. ಡೈರೆಕ್ಟಾಗಿ ಒಂದು ಕೇಸಿಗೆ ಬಂತು ಅಂತ ಅಂದರೆ ಹೆವಿ, ಇದು ಕೂಡ ಒಂದು ರೀತಿ ಮ್ಯಾಟ್ ಫಿನಿಶ್ ಆಯಿತಾ. ಫೀಲ್ ತುಂಬ ಚೆನ್ನಾಗಿದೆ, ಕೈಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದನ್ನು ಕೂಡ ಒಂದೇ ಕೈಯಲ್ಲಿ ನಾವು ಓಪನ್ ಮಾಡ್ಬೋದು. ಅದನ್ನು ಕೂಡ ಎರಡನ್ನೂ ಕೂಡ ನೀವು ಬೇಕಾದ್ರೆ ಒಂದೇ ಕೈಯಲ್ಲಿ ಓಪನ್ ಮಾಡಿ ಇಯರ್ಫೋನ್ಗಳನ್ನು ಹೊರಗಡೆ ತೊಗೊಬೋದು. ಇದು ಕೂಡ ಅಷ್ಟೇ, ಇದು ಒಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ವೆಯ್ಟ್ ಇದೆ. ಏನಕ್ಕೆ ಅಂದರೆ ಆಗಲಿಲ್ಲದಂಗೆ ಬ್ಯಾಟ್ರಿ ಬ್ಯಾಕಪ್ ಇದ್ರ ಸ್ವಲ್ಪ ಜಾಸ್ತಿ ಕೊಡುತ್ತೆ ಆಯಿತಾ. ಇದ್ರದ್ದು ಅಷ್ಟೇ ಇಯರ್ ಬಡ್ಸ್ಗಳ ಕ್ವಾಲಿಟಿ ತುಂಬ ಇಂಪ್ರೆಸಿವ್ ಆಗಿದೆ, ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲೂ ಕೂಡ ನಿಮಗೆ USB Type-C ಚಾರ್ಜಿಂಗ್ ಪೋರ್ಟ್ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಸೊ ರಬ್ಬರ್ ಕವರ್ನ ಕೂಡ ಈ ಒಂದು Type-C ಪೋರ್ಟಿಗೆ ಕೊಟ್ಟಿದ್ದಾರೆ, ಇದರಲ್ಲಿ ಒಳ್ಳೆ ವಿಷಯ ಅಂತೀನಿ. ಮೊದಲನೇದಾಗಿ ಒಂದು ರಿಫ್ಲೆಕ್ಸ್ ಟ್ಯೂನ್ಸ್ FT3 ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರ ಬಿಲ್ಡ್ ಕ್ವಾಲಿಟಿ ಆಗಲಿಲ್ಲದಂಗೆ ಹೆವಿ ಇಂಪ್ರೆಸಿವ್ ಆಗಿದೆ. ಲುಕ್ ವೈಸ್ ಅಂತೂ ಕ್ರೇಜಿ ಆಗಿರುವಂಥದ್ದು. ಈ ಒಂದು ಬಡ್ಸ್ನ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಹೆವಿ ಅಂದರೆ ಹೆವಿ ಲೈಟ್ ವೆಯ್ಟ್, ಕಿವಿಗೆ ಹಾಕೊಂಡ್ರು ಕೂಡ ನಿಮಗೆ ಗೊತ್ತಾಗಿಲ್ಲ ಕಿವಿಲಿ ಇದೆಯೋ ಇಲ್ವೋ ಅನ್ನೋ ರೀತಿ. ಮತ್ತು ಈ ಒಂದು ಸಿಲಿಕಾನ್ ಟಿಪ್ಸ್ ಏನಿದೆ ಅಲ್ವಾ, ನಿಮ್ಮ ಕಿವಿ ಸೈಜ್ಗೆ ಹಾಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ಕಿವಿಗೆ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ ಆಯಿತಾ. ನಿಮಗೆ ಈ ಒಂದು ಇಯರ್ಬಡ್ಸಲ್ಲಿ ಟಚ್ ಸೆನ್ಸಿಟಿವ್ ಬಟನ್ ಇರುವಂಥದ್ದು ಆಯಿತಾ. ಸೊ ನೀವು ಡಬಲ್ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಸಾಂಗು, ಈ ಕಡೆ ಡಬಲ್ ಟ್ಯಾಪ್ ಮಾಡಿದ್ರೆ ಪ್ರೀವಿಯಸ್ ಸಾಂಗು, ವಾಲ್ಯೂಮ್ ಅಪ್ ಡೌನ್ ಕೂಡ ಅಲ್ಲೇ ಮಾಡ್ಬೋದು ಟಚ್ನ ಮುಖಾಂತರ. ಕಾಲ್ ಬಂತು ಅಂದರೆ ಇಲ್ಲೇ ರಿಸೀವ್ ಮಾಡ್ಬೋದು. ಸೊ ಪ್ರತಿಯೊಂದು ಫೀಚರ್ ಇರುವಂಥದ್ದು. ಸೊ ಇದಕ್ಕೆ ಯಾವುದೇ ಅಪ್ಲಿಕೇಶನ್ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನೀವು ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಇದರಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು ಆಯಿತಾ. ಮತ್ತು ಕೇಸಲ್ಲೇ ಆರಾಮಾಗಿ ಚಾರ್ಜ್ ಆಗುತ್ತೆ. ಬ್ಯಾಟ್ರಿ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಇಯರ್ಫೋನಲ್ಲಿ ನಿಮಗೆ 10 mm ಡ್ರೈವ್ ಇರುವಂಥದ್ದು ಆಯಿತಾ, ಹೆವಿ ದೊಡ್ಡ ಡ್ರೈವ್, ಅದರಿಂದ ಬೇಸ್ ಕೂಡ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಬಿಡಿ. ಮತ್ತು ಈ ಒಂದು ಇಯರ್ಫೋನ್ ಏನಿದೆ ಇದು ಬ್ಲೂಟೂತ್ 5.0 ಹೊಂದಿರುವಂಥದ್ದು. ಸೊ ನಿಮ್ಮ ಫೋನಿಗೆ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಸುಮಾರು ಒಂದು 10 ಮೀಟ್ರ್ ದೂರ ಇದ್ರೂ ಕೂಡ ಆರಾಮಾಗಿ ಈ ಒಂದು ಫೋನ್ ತೊಂದರೆ ಆಗಲ್ಲ. ಸೊ ಸೂಪರ್ ವಿಷಯ ಅಂತೀನಿ. ಜೊತೆಗೆ ಒಂದು ಇಯರ್ಬಡ್ಸಲ್ಲಿ ನಿಮಗೆ IPX6 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು, ಸ್ಪ್ಲಾಶ್ ಪ್ರೂಫ್ ಮತ್ತು ಸ್ವೆಟ್ ಪ್ರೂಫ್. ಸೊ ನೀರು ಬಿದ್ದರೂ ಕೂಡ ಏನೂ ಆಗೋದಿಲ್ಲ, ಒಂದು ಒಳ್ಳೆಯ ವಿಷಯ. ಮತ್ತು ಈ ಒಂದು ಇಯರ್ಫೋನಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು. ಸೊ ಸುಮಾರು ಒಂದು 10 ಮೀಟ್ರ್ ದೂರ ಇದ್ರೂ ಕೂಡ ಆರಾಮಾಗಿ ಕನೆಕ್ಟ್ ಮಾಡ್ಕೊಬೋದು. ಮತ್ತು ಇದಕ್ಕೆ ಯಾವುದೇ ಅಪ್ಲಿಕೇಶನ್ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನಿಮ್ಮ ಸ್ಮಾರ್ಟ್ ಫೋನಿಗೆ ಕನೆಕ್ಟ್ ಆಗುತ್ತೆ. ಮತ್ತು ಈ ಒಂದು ಇಯರ್ಫೋನಲ್ಲಿ
mm ಡ್ರೈವ್ ಇರುವಂಥದ್ದು ಆಯಿತಾ. ಸೊ ಕ್ರೇಜಿ ವಿಷಯ, ಬೇಸ್ ಹೆವಿ ಆಗಿದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಇದರಲ್ಲಿ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇರುವಂಥದ್ದು ಆಯಿತಾ. ಸೊ ಎನ್ವಿರಾನ್ಮೆಂಟಲ್ ನಾಯ್ಸನ್ನು ನೀವು ಹೊರಡೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಎಲ್ಲ ಹೋಗ್ಬೇಕಾರೆಲ್ಲ ಆ ಒಂದು ನಾಯ್ಸನ್ನು ಕೂಡ ಕ್ಯಾನ್ಸಲ್ ಮಾಡುತ್ತೆ. ಸೂಪರ್ ವಿಷಯ ಅಂತೀರಿ. ಮತ್ತು ಇದರಲ್ಲಿ ಇನ್ಬಿಲ್ಟ್ ಗೇಮ್ ಮೋಡ್ ಕೂಡ ಇರುವಂಥದ್ದು. ನೀವು ಗೇಮ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಲೇಟೆನ್ಸಿಯನ್ನು ಇದು ಕಡಿಮೆ ಮಾಡುತ್ತೆ ಆಯಿತಾ. ಸೊ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನು ಈ ಒಂದು ಇಯರ್ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಇಯರ್ಫೋನ್ನ ಫುಲ್ ಚಾರ್ಜ್ ಮಾಡಿದ್ರೆ ಸುಮಾರು 3 ಗಂಟೆ ಟೈಮ್ ತೊಗೊಳುತ್ತೆ ಈ ಒಂದು ಇಯರ್ಫೋನ್ ಫುಲ್ ಚಾರ್ಜ್ ಆಗೋದಕ್ಕೆ. ಒಂದು ಸಲ ಫುಲ್ ಚಾರ್ಜ್ ಆದಮೇಲೆ ಓವರಾಲ್ ಕೇಸನ್ನು ಇನ್ಕ್ಲೂಡ್ ಮಾಡಿಕೊಂಡು ಸುಮಾರು 24 ಗಂಟೆಗಳ ಬ್ಯಾಕಪ್ಪನ್ನು ಕೊಡುತ್ತೆ ಆಯಿತಾ. ಸೊ ಬೆಂಕಿ ವಿಷಯ. ಯೂಶ್ವಲಿ ಈ ಇಯರ್ಬಡ್ಸ್ ಎಲ್ಲ ಸುಮಾರು 5ರಿಂದ 6 ಗಂಟೆ ಕೊಡ್ತವೆ, ಇದು ಕೂಡ ಆಲ್ಮೋಸ್ಟ್ ಅಷ್ಟೇ ಕೊಡುತ್ತೆ ಆಯಿತಾ. ಸೊ ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಇನ್ನು ಕ್ಲಾರಿಟಿ, ಬೇಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಬೇಸ್ ತುಂಬ ಜೋರಾಗಿ ಕೇಳುತ್ತೆ ಆಯಿತಾ, ಹೆವಿ ಚೆನ್ನಾಗಿದೆ. ಗೇಮ್ ಮೋಡ್ ಕೂಡ ಅಷ್ಟೇ, ನಿಮಗೆ ಲೇಟೆನ್ಸಿ ಗನ್ ಸೌಂಡ್ ಎಲ್ಲ ತುಂಬ ಲೇಟೆನ್ಸಿ ಅಷ್ಟೊಂದು ಇರೋದಿಲ್ಲ ಆಯಿತಾ. ಸೊ ಎಷ್ಟೋ ಸಲ ಹೆಂಗೆ ಆಗ್ಬಿಡುತ್ತೆ ಅಂತಂದರೆ ಗನ್ ಶೂಟ್ ಆದಮೇಲೆ ಕೆಲವೊಂದು ಇಯರ್ಫೋನಲ್ಲೇ ಸೌಂಡ್ ಕೇಳುತ್ತೆ, ಬಟ್ ಆ ರೀತಿ ಇದರಲ್ಲಿ ಆಗೋದಿಲ್ಲ. ಸೂಪರ್ ವಿಷಯ. ಮತ್ತು ಕ್ಲಾರಿಟಿ ಈ ಒಂದು ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು ಆಯಿತಾ. ಹೆವಿ ಕ್ರೇಜಿ ಅಂತನಲ್ಲ, ಹೆವಿ ಕಡಿಮೆನೂ ಅನ್ನಲ್ಲ, ಕ್ಲಾರಿಟಿ ಚೆನ್ನಾಗಿದೆ ಒಂದು ಲೆವೆಲ್ಗೆ, ಚೆನ್ನಾಗಿದೆ. ಈ ಒಂದು ಬೆಲೆಗೆ ಸುಮಾರು 2700 ರೂಪಾಯಿಗೆ ಒಂದು ಒಳ್ಳೆಯ ಕ್ಲಾರಿಟಿ ಅಂತ ಅನ್ನಿಸ್ತಾ ಇರುವಂಥದ್ದು. ಸೊ ಫಾಸ್ಟ್ ಟ್ರ್ಯಾಕ್ನ ಬ್ರ್ಯಾಂಡಿಗೆ ನನಗೆ ಒಂದು ಲುಕ್ಕು, ಡಿಸೈನು ಪ್ರತಿಯೊಂದು ಕೂಡ ಸಖತ್ ಇಂಪ್ರೆಸ್ ಮಾಡಿತು. ಪರ್ಸ್ನಲಿ ಒಂದು ಕೇಸ್ನ ದೊಡ್ಡ ಫ್ಯಾನ್ ಆಗಿಬಿಟ್ಟೆ ಆಯಿತಾ ನಾನು. ಸೊ ಸೇಮ್ ಐರನ್ ಮ್ಯಾನೇ. ಸೊ ನನಗನ್ನಿಸ್ದಂಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ನನಗನ್ನಿಸ್ದಂಗೆ ನಮ್ಮ ಭಾರತದ ಬ್ರ್ಯಾಂಡಲ್ಲಿ. ನಂತರ ಈ ಒಂದು FT4ಗೆ ಬರೋಣ ಆಯಿತಾ. ಸೊ ಇದು ತುಂಬ ದೊಡ್ಡ ಕೇಸು. ಇದರ ಒಂದು ಬಡ್ಸ್ನ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಇಂಪ್ರೆಸಿವ್ ಆಗಿದೆ. ಇದು ಕೂಡ ಸಾಲಿಡ್ ಬಿಲ್ಡನ್ನು ಹೊಂದಿರುವಂಥದ್ದು, ಲೈಟ್ ವೆಯ್ಟ್ ಇದೆ ಮತ್ತು ಕಿವಿಗೆ ತುಂಬ ಕಂಫರ್ಟಬಲ್ ಕೂತ್ಕೊಳ್ಳುತ್ತೆ ಆಯಿತಾ. ಎಂಥ ವರ್ಕೌಟ್ ಮಾಡ್ತಿರ್ಬೇಕು, ಓಡ್ಬೇರು ಕೂಡ ನೀವು ಕಿವಿಗೆ ಹಿಂಗೆ ಅಂದರೂ ಕೂಡ ತಲೆಲ್ಲಾಡಿದ್ರೂ ಕೂಡ ಇದು ಕೆಳಗೆ ಬಿದ್ದೋಗೋದಿಲ್ಲ. ಸೊ ಒಂದು ಒಳ್ಳೆಯ ವಿಷಯ ಅಂತೀನಿ. ಇದು ಒಂದು ರೀತಿ ಮ್ಯಾಟ್ ಫಿನಿಷನ್ನು ಹೊಂದಿರುವಂಥದ್ದು ಆಯಿತಾ. ಕೈ ತುಂಬ ಗ್ರಿಪ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಕಿವಿಗೂ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿ ಕೂರುತ್ತೆ. ಇದರಲ್ಲೂ ಕೂಡ ನಿಮಗೆ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಯಿತಾ. ಮತ್ತು ಇದರಲ್ಲೂ ಕೂಡ ನಿಮಗೆ ಟಚ್ ಸೆನ್ಸಿಟಿವ್ ಬಟನ್ಸ್ ಇರುವಂಥದ್ದು. ಸೊ ಸೇಮ್ ಅದೇ ರೀತಿ ನೀವು ಡಬಲ್ ಟ್ಯಾಪ್ ಮಾಡಿದ್ರೆ ಮುಂದೆ ಹಿಂದೆ, ಲೆಫ್ಟ್ ಇದು ಮಾಡಿದ್ರೆ ಹಿಂದಕ್ಕೆ, ಮತ್ತು ವಾಲ್ಯೂಮ್ ಅಪ್ ಡೌನ್ ಇದರಲ್ಲೇ ಮಾಡ್ಕೊಬೋದು. ಕಾಲ್ ಬಂತು ಅಂದರೆ ಅಥವಾ ಎರಡರೂ ಕೂಡ ನಿಮಗೆ ಗೂಗಲ್ ಅಸಿಸ್ಟೆಂಟ್ ಆಗಿರ್ಬೋದು, ಇದನ್ನೆಲ್ಲ ಕನೆಕ್ಟ್ ಮಾಡ್ಕೊಬೋದು. ಸೊ ಇಲ್ಲೇ ಫುಲ್ ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಆ್ಯಕ್ಟಿವ್ ಆಗಿಬಿಡುತ್ತೆ, ಟ್ರಿಗರ್ ಆಗಿಬಿಡುತ್ತೆ ಈ ಒಂದು ಅಸಿಸ್ಟೆಂಟು. ಮತ್ತು ಕಾಲ್ ಬಂದರೂ ಕೂಡ ನೀವು ಇಲ್ಲಿ ರಿಸೀವ್ ಮಾಡ್ಬೋದು ಮತ್ತು ಇದರಲ್ಲೇ ಕಟ್ ಕೂಡ ಮಾಡ್ಬೋದು. ಇದರಲ್ಲಿ 2 ಮೈಕ್ರೋಫೋನ್ ಇರುವಂಥದ್ದು ಆಯಿತಾ. ಸೊ ಅದರಿಂದ ತುಂಬ ಸಖತ್ತಾಗಿ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲ್ ಮಾಡುತ್ತೆ. ಮತ್ತು ಈ ಒಂದು ಇಯರ್ಬಡ್ಡಲ್ಲಿ ನಿಮಗೆ IPX4 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು, ಸ್ವೆಟ್ ಪ್ರೂಫ್. ಸೊ ನೀವು ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ಸ್ವೆಟ್ ಹೋದ್ರೂ ಕೂಡ ಏನೂ ಆಗೋದಿಲ್ಲ. ಮತ್ತು ಈ ಒಂದು ಇಯರ್ಫೋನ್ ಏನಿದೆ ಇದು ಬ್ಲೂಟೂತ್ 5.1 ಹೊಂದಿರುವಂಥದ್ದು, ಒಂದು ಒಳ್ಳೆಯ ವಿಷಯ. ಇದು ಕೂಡ ಸುಮಾರು 10 ಮೀಟ್ರು ಆರಾಮಾಗಿ ಕನೆಕ್ಟ್ ಆಗುತ್ತೆ. ಇದಕ್ಕೂ ಕೂಡ ಯಾವುದೇ ಅಪ್ಲಿಕೇಶನ್ ಅವಶ್ಯಕತೆ ಇಲ್ಲ. ಮತ್ತು ಈ ಒಂದು ಇಯರ್ಫೋನ್ ಲಾಗ್ಲಿಡ್ದಂಗೆ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಸಖತ್ತಾಗಿದೆ ಆಯಿತಾ. ಸೊ ಅದು ನಂಗೆ ಹೆವಿ ಇಂಪ್ರೆಸ್ ಮಾಡ್ತು. ಮತ್ತು ಇದರಲ್ಲಿ 6mm ಡ್ರೈವ್ ಇರುವಂಥದ್ದು, ಕ್ಲಾರಿಟಿ ಬೆಂಕಿಯಾಗಿದೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಬಿಡಿ ಆಯಿತಾ ನಾನು. ಈ ಒಂದು ಇಯರ್ಫೋನ್ನ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದನ್ನು ಚಾರ್ಜ್ ಮಾಡೋದಕ್ಕೆ ಕೇವಲ 1.5 ಗಂಟೆ ಟೈಮ್ ತೊಗೊಳುತ್ತೆ. ಒಂದು ಸಲ ಫುಲ್ ಚಾರ್ಜ್ ಮಾಡಿದ್ಮೇಲೆ ಇನ್ಕ್ಲೂಡಿಂಗ್ ದ ಕೇಸ್ ಸುಮಾರು 40 ಗಂಟೆಗಳ ಬ್ಯಾಟ್ರಿ ಬ್ಯಾಕಪ್. ಸೊ ಬೆಂಕಿ ವಿಷಯ ಅಂತೀನಿ ಆಯಿತಾ. ಸೊ ಇದು ಕೂಡ ಅಷ್ಟೇ, ಕಿವಿಗೆ ನನಗೆ ಹಾಕೊಂಡಿರ್ಬೇಕಾದ್ರೆ ಹೆವಿ, ಅದಕ್ಕಿಂತ ಹೆವಿ ಕಂಫರ್ಟಬಲ್ ಅನ್ನಿಸ್ತು ನನಗೆ ಆಯಿತಾ. ಎಲ್ಲೂ ಕೂಡ ನೀವು ಹೆವಿ ವರ್ಕೌಟ್ ಮಾಡ್ತಿರ್ಬೇಕು ಕೂಡ ಅಲ್ಲಾಡಲ್ಲ ಕಿವಿಯಿಂದ. ಸೊ ಸಖತ್ತು ಅಂದರೆ ಸಖತ್ತು ಕಂಫರ್ಟಬಲ್ ಆಗಿ ಕೂರುವಂಥ ಟಿಪ್ಸು. ಸೊ ಬೆಂಕಿ ವಿಷಯ ಅಂತೀನಿ. ಇನ್ನು ಈ ಒಂದು ಇಯರ್ಫೋನ್ನ ಕ್ಲಾರಿಟಿ ಮತ್ತು ಬೇಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಸೌಂಡ್ ಕ್ಲಾರಿಟಿ ತುಂಬ ಇಂಪ್ರೆಸಿವ್ ಆಗಿರುವಂಥದ್ದು ಆಯಿತಾ, ಸಖತ್ತಾಗಿದೆ. ಮತ್ತು ಬೇಸ್ ಕೂಡ ಅಷ್ಟೇ, ಬ್ಯಾಲೆನ್ಸ್ಡ್ ಬೇಸು, ಹೆವಿ ಕಿತ್ಕೊಂಡು ಕೇಳಲ್ಲ, ಹೆವಿ ಕಡಿಮೆನೂ ಕೇಳಲ್ಲ, ತುಂಬ ಬ್ಯಾಲೆನ್ಸ್ಡ್ ಆಗಿರುವಂಥದ್ದು. ಕಿವಿಗೆ ತುಂಬ ಕ್ರಿಸ್ಪಾಗಿ ಕ್ಲಿಯರಾಗಿ ಕೇಳುತ್ತೆ, ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ಸೊ 4,500 ರೂಪಾಯಿ, ಹೌದು ಸ್ವಲ್ಪ ಬೆಲೆ ಜಾಸ್ತಿನೇ, ಬಟ್ ಈ ಒಂದು ಬ್ರ್ಯಾಂಡಿಗೆ ನಂಗೆ ಅನ್ನಿಸ್ದಂಗೆ 4,500 ಕೊಡಲೇಬೇಕು. ಚೆನ್ನಾಗಿದೆ ಕ್ಲಾರಿಟಿ, ನಂಗೆ ಒಟ್ಟಿಗೆ ಇಂಪ್ರೆಸ್ ಮಾಡ್ತು. ಇದಂತೂ ಗೇಮಿಂಗಿಗೆ ಲುಕ್ಕು ಬೆಂಕಿ, ಇದಂತೂ ಕ್ಲಾರಿಟಿ ಸಖತ್ತಾಗಿದೆ ಆಯಿತಾ. ಸೊ 2ರ ಲಿಂಕ್ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನೀವು ಪರ್ಚೇಸ್ ಮಾಡಬೇಕು ಅನ್ನೋರು ಒಂದ್ಸಲ ಚೆಕ್ ಮಾಡಿ ನೋಡಿ, ಇಷ್ಟ ಆಯಿತು ಅಂದರೆ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಸೂಪರ್ ಅಂತೀನಿ. ಫಾಸ್ಟ್ ಟ್ರ್ಯಾಕ್ ನಮ್ಮ ಭಾರತದ ಬ್ರ್ಯಾಂಡ್ ಕಡೆಯಿಂದ ಈ ಒಂದು ಪ್ರಾಡಕ್ಟ್ ಬಂದಿರುವಂಥದ್ದು ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಮತ್ತು ನಮ್ಮ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋದಲ್ಲಿ.